ಇತ್ತೀಚಿನ ವರ್ಷಗಳು ವಿದ್ಯಾರ್ಥಿಗಳು ಹೆಚ್ಚಾಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು, ವಿದ್ಯಾರ್ಥಿಗಳಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ಕಾರ್ಯವಾಗಬೇಕೆಂದು ಕುಮಟಾ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಅಭಿಪ್ರಾಯಿಸಿದರು. ಕುಮಟಾ ಪಟ್ಟಣದ ಬಾಳಿಗ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡ ಮಾದಕ ವ್ಯಸನ, ರಸ್ತೆ ಸುರಕ್ಷತೆ ಹಾಗೂ ಸೈಬರ್ ಕ್ರೈಂ ಕುರಿತಾದ ಮಾಹಿತಿ ಕಾರ್ಯಕ್ರಮವನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಉದ್ಘಾಟಿಸಿ ಮಾತನಾಡಿದರು. ರಸ್ತೆ ನಿಯಮವನ್ನು ಸರಿಯಾಗಿ ಪಾಲಿಸದೆ ವಾಹನ ಪರವಾನಗಿ ಇಲ್ಲದೆ ಅನೇಕ ವಿದ್ಯಾರ್ಥಿಗಳು ವಾಹನ ಚಲಾಯಿಸುತ್ತಿದ್ದು ಅಪಘಾತಕ್ಕೆ ಕಾರಣವಾಗುವಂತಾಗಿದೆ. ಇದರಿಂದ ಹಲವಾರು ಪ್ರಾಣಹಾನಿ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ಇದು ಹೀಗೆ ಮುಂದುವರೆದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಲೈಸೆನ್ಸ್ ಇಲ್ಲದ ವಿದ್ಯಾರ್ಥಿಗಳು ವಾಹನ ಚಲಾಯಿಸಬಾರದು. ರಸ್ತೆ ಸುರಕ್ಷತಾ ನಿಯಮವನ್ನು ಪಾಲಿಸಬೇಕು. ಇನ್ನು ವಿದ್ಯಾರ್ಥಿಗಳಲ್ಲಿ ಮಾದಕ ದ್ರವ್ಯಗಳ ಸೇವನೆ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಇದರಿಂದ ಅನೇಕ ಅಪರಾಧ ಕೃತ್ಯ ಎಸಗಲು ಕಾರಣವಾಗುತ್ತಿದೆ. ಇದರಿಂದ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗುತ್ತಿದೆ. ಹೀಗಾಗಿ ವಿದ್ಯಾರ್ಥಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇವೆಲ್ಲ ದುಶ್ಚಟಗಳಿಂದ ದೂರವಿರಬೇಕು, ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಹಾಗೂ ಈ ನೆಲದ ಕಾನೂನನ್ನು ಎಲ್ಲರೂ ಅರಿತುಕೊಂಡು ಗೌರವಿಸಬೇಕು ಎಂದರು. ನಿಮಗೆ ಕ್ಷಮೆ ಅಂತೂ ಇಲ್ಲ, ಪನಿಷ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಇದನ್ನ ಎಲ್ಲ ಮೈಂಡಲ್ಲೂ ಸಹ ತಿಳ್ಕೊಳ್ಬೇಕು. ಲಾ ಬಗ್ಗೆ ನಿಮಗೆಲ್ಲೂ ಬೋಧನೆ ಇಲ್ಲ, ಯಾವ ಪಾಠದಲ್ಲೂ ಮಾಡಲ್ಲ. ಹಾಗಂತ ನಮಗೆ ಕಾನೂನಿನ ಅರಿವಿನ ಅಭಾವ ಇದೆ ಅಂತ ನೀವೇನಾದರೂ ನಿಮ್ಮ ಮೈಂಡಲ್ಲಿ ತಿಳ್ಕೊಂಡು ಏನಾದರೂ ಲಾನ ದಲ್ಲಿ ಸಿಗಾಕೊಂಡ್ರೆ ಅಥವಾ ಯಾವ್ದಾದ್ರು ಅಫೆನ್ಷನ್ನಲ್ಲಿ ಇನ್ವಾಲ್ವ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಅದರಿಂದ ಕ್ಷಮೆ ಅಂತೂ ಇಲ್ಲ. ಪಿಎಸ್ಐ ಮಂಜುನಾಥ ಗೌಡ ಅವರು ಮಾತನಾಡಿ, ಕಾನೂನು ಮಾಹಿತಿ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಗಂಭೀರ ಚಿಂತನೆ ನಡೆಸಬೇಕು. ಪಾಲಕರು, ಶಿಕ್ಷಕರು ಹಾಗೂ ಸಾರ್ವಜನಿಕರು ಒಟ್ಟಾಗಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕು. ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದ ಅವರು ಸೈಬರ್ ಕ್ರೈಂ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಇದೇ ನಮ್ಮ ಗ್ರೌಂಡ್ ಗಿಫ್ಟ್ ಸರ್ಕಲ್ ಇಂದ ಟೌನ್ ಬರಬೇಕಾದ್ರೆ 22 ವರ್ಷದ ಯುವಕ 3 ತಿಂಗಳ ಕೆಳಗೆ ಒಂದು ಸುಗಮ ಬಸ್ಸಿಗೆ ಡಿಕ್ಕಿ ಹೊಡ್ಕೊಂಡು ಸ್ಪಾಟ್ ಅಲ್ಲೇ ಡೆತ್ ಆದ. ಅವನ ಮೆದುಳು ಪೀಸು ನನ್ನ ಫೋನಲ್ಲಿ ಇದಾವೆ, ಫೋಟೋಸ್. ಯಾರಾದರೂ ನೋಡುವಂತ ಸಾಹಸ ಮಾಡ್ತಿರಲಿಲ್ಲ ಸರ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜು ಪ್ರಾಂಶುಪಾಲರಾದ ರೇವತಿ ನಾಯಕ್ ವಹಿಸಿದ್ರು. ವಿದ್ಯಾರ್ಥಿಗಳ ಯೂನಿಯನ್ ಕಾರ್ಯದರ್ಶಿ ಡಾಕ್ಟರ್ ಅರವಿಂದ ನಾಯಕ್ ಸ್ವಾಗತಿಸಿ ಪರಿಚಯಿಸಿದರು. ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಮಂಜುನಾಥ್ ವೆರ್ಣೇಕರ್ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.